ಅದರ ಪೂರ್ವಭಾವಿಯಾಗಿ ತಾಲೂಕಿನ ಎಲ್ಲ ಸಂಘಟನೆಯ ಎಲ್ಲ ನಾಯಕರುಗಳೇ, ಪದಾಧಿಕಾರಿಗಳೇ, ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳೇ, ನಗರಸಭೆಯ ಗೌರವಿತ ಅಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, ಎಲ್ಲ ಹೋರಾಟ ಸಮಿತಿಯ ಮುಖ್ಯಗಳ ಎಲ್ಲ ಪದಾಧಿಕಾರಿಗಳೇ, ಬಜೆಟ್ನಲ್ಲಿ ತಾಲೂಕು ಜಿಲ್ಲಾ ಆಸ್ಪತ್ರೆ ಮುಂಬರುವ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ, ಇದು ನಿಮ್ಮ ಪಕ್ಷ. ಆಚೆಗಿರೋರು ಕಿತ್ಕೊಳ್ಳೋದು ರೆಡಿಯಾಗಿ ಕಾಯ್ತಾರೆ. ತಪ್ಪು ಅಂತ ಪ್ರಶ್ನೆ ಇಲ್ಲ. ಅವ್ರು ಮಾಡುವಂಥದ್ದು ಹೀಗೆ ನಿಮಗೆ ಗೊತ್ತಿರಲಿ, ಒಂದು ವಿಚಾರ ನಿನ್ನೆ ಆದೇಶದಲ್ಲಿ ಇಟ್ಕೊಂಡು ನಾನು ಸದನದಲ್ಲಿ ಪ್ರಶ್ನೆಯನ್ನು ಮಾಡುವಂಥದ್ದು ಮಾನ್ಯ ಸಭಾಪತಿಗಳು ಅದಕ್ಕೆ ತಿಳಿಸಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ತಪ್ಪು ತಿಳುವಳಿಕೆ ಇರಬೇಡ. ಅವ್ರು ಹೇಳ್ತಾರಂತೇನೋ, ಹಾಲಿ ಇರುವಂತ 100 ಹಾಸಿಗೆಗಳ ತಾಯಿ ಮಗು ಹಾಗೂ ತಾಲೂಕು ಆಸ್ಪತ್ರೆ ಅಲ್ಲಿಗೆ ಜಿಲ್ಲಾಸ್ಪತ್ರೆಯನ್ನು ಸ್ಥಳಾಂತರ ಮಾಡೋಣ ಅನ್ನೋದು ಇರುವಂತ ಪ್ರಸ್ತಾವನೆ ಪ್ರಸ್ತುತ ಮಾನ್ಯ ಆರೋಗ್ಯ ಸಚಿವರು ಸಲ್ಲಿಸಿರುವಂಥದ್ದು. ಅದಕ್ಕೆ ನಾನು ವಿರೋಧ ಮಾಡಿ ಈಗಾಗಲೇ ಐದು ಪ್ರಶ್ನೆಗಳನ್ನ ತಲುಪುವಂತ ಕೆಲಸ ಮಾಡ್ತೀನಿ. 5 ಬಾರಿ ನಾವು ಮಾಡ್ತೀನಿ ಅಂತ ಹೇಳಿದರೆ ಇದೇ 1ನೇ ಬಾರಿ, ಈ ಬಾರಿ ಸದನದಲ್ಲೇ 1ನೇ ಬಾರಿ ಅವರು ಹಾಕಿರುವಂಥದ್ದು. ಕಳೆದ ಬಾರಿ ಜುಲೈ ತಿಂಗಳಲ್ಲೇ ಅಧಿವೇಶನ ನಡೆಯುತ್ತೆ. 14ನೇ ತಾರೀಕು ಜುಲೈ ತಿಂಗಳಲ್ಲಿ ಪ್ರಶ್ನೆ ಕೇಳ್ತೀನಿ. 18ನೇ ತಾರೀಕು ಜುಲೈ 18/7/2024 50 ಕೋಟಿ 10 ಲಕ್ಷ ರೂಪಾಯಿ ಫೈನಾನ್ಸ್ ಇಂದ ಅಪ್ರೂವಲ್ ಆಗಿ ಜಿಲ್ಲಾಸ್ಪತ್ರೆಗೆ ಅನುದಾನ ಬಿಡುಗಡೆ ಆಗಿದೆ. ಆ ಅನುದಾನ ಎಲ್ಲಿ ಹೋಗಿತ್ತು? ಆ ಅನುದಾನ ಯಾಕೆ ಉಪಯೋಗ ಆಗಿಲ್ಲ? ಅದರಲ್ಲೂ ಮುಖ್ಯವಾಗಿ ನನ್ನ ಪ್ರಶ್ನೆ ಅವತ್ತು ಆಗಿದ್ದ ಗ್ಯಾರಂಟಿ ಸಮಾವೇಶ ಅಂತ ಹೇಳಿ ದೇವನಹಳ್ಳಿಯಲ್ಲಿ ಮಾಡ್ತಾರೆ. ಆ ಗ್ಯಾರಂಟಿ ಸಮಾವೇಶ 376 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಬುದ್ಧಿ ಪೂಜೆ ಮತ್ತು ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡ್ತಾರೆ. ಅವತ್ತಿನ ಬಹುದೊಡ್ಡ ಯೋಜನೆ 163 ಕೋಟಿ. ಇದೇ ಯೋಜನೆಗೆ ಅವತ್ತು ಬುದ್ಧಿ ಪೂಜೆಯನ್ನು ಮಾಡಿರ್ತಾರೆ. ಕಲ್ಲಿರುತ್ತೆ, ಎಲ್ಲ ಅಧ್ಯಕ್ಷತೆ ಇರುತ್ತೆ. ಮಾನ್ಯ ಮಾಜಿ ಶಾಸಕರು ಅದೇ ವ್ಯಕ್ತಿಯ ಮೇಲೆ ಆ ಸಮಾವೇಶ ಎಲ್ಲ ಇಲ್ಲಿ ನಮ್ಮ ಸಂಸ್ಥೆಗಳು ಎಲ್ಲರೂ ಇರ್ತಾರೆ. ಇವತ್ತು ಉದ್ದೇಶ ಹೇಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಅದೇನೋ ಪಕ್ಕದಲ್ಲಿರುವಂತಹ ಲೇಔಟ್ ಮಾಡಿರುವಂಥ ರಿಯಲ್ ಎಸ್ಟೇಟ್ ಮಾಫಿಯಾನ ಅಥವಾ ಯಾವುದೋ ಒಬ್ಬ ಅಧಿಕಾರಿ ಆಡಳಿತಕ್ಕೋಸ್ಕರ ಸಾರ್ವಜನಿಕರಿಗೆ ಸಿಗುವಂಥ ಸೌಲಭ್ಯ ಇದಕ್ಕೆ 100ಕ್ಕೆ 100 ನಮ್ಮ ವಿರೋಧ ಇದೆ. ಅವರು ಸ್ಥಳೀಯವಾಗಿ ಯಾವುದೇ ಶಾಸಕಾಂಗದ ಯಾವುದೇ ಹಂತದ ಭೇಟಿ ಮಾಡಿಲ್ಲ, ಇರುವಂತ CM ಅನ್ನು ಭೇಟಿ ಮಾಡಿಲ್ಲ, ರಿಪೋರ್ಟ್ಗಳು ತಗೊಂಡಿಲ್ಲ. ಏಕಾಏಕಿ ಫೈನಾನ್ಸಿಯಲ್ ದುಡ್ಡಿಲ್ಲ ಅಂತ ಹೇಳಿ ಇರೋ ಆಸ್ಪತ್ರೆಗೆ ಸ್ಥಳಾಂತರಗೊಳಿಸಿದ್ರೆ ದುಡ್ಡು 3 ಬೆಡ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಆಗುವಂತ ಕೆಲಸ ಅಲ್ಲ. ಪ್ರತಿದಿನ ಪ್ರತಿ ಕ್ಷಣ ACB ನ್ಯೂಸ್ ನಿಮ್ಮೊಂದಿಗೆ.